ನಮಸ್ಕಾರ ಸ್ನೇಹಿತರೆ, ನೀವು ನೋಡೋದಕ್ಕೆ ಶುರು ಮಾಡಿದ್ದೀರಿ ಸುದ್ದಿಯಾನದ ನ್ಯೂಸ್ ಶೋ. ನಾನು ಹರಿಪ್ರಸಾದ್. ಇವತ್ತಿನ ನ್ಯೂಸ್ ಶೋದಲ್ಲಿ ರಾಜ್ಯ, ದೇಶ ಮತ್ತು ಜಗತ್ತಿನಲ್ಲಾಗಿರುವ ಮಹತ್ವದ ಬೆಳವಣಿಗೆಗಳ ಮಾಹಿತಿಯನ್ನು ನಿಮಗೆ ಕೊಡ್ತಾ ಇದ್ದೀನಿ. ಅಂದ ಹಾಗೆ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ನೀವು ಮರಿಬೇಡಿ. ಇಂದಿನ ಸುದ್ದಿಗಳಲ್ಲಿ ಲಿಂಗೈಕ್ಯರಾದ ಸಿದ್ದೇಶ್ವರ ಶ್ರೀಗಳ ಅಂತಿಮ ಯಾತ್ರೆಯ ಬಗ್ಗೆ, ನಿನ್ನೆ ರಾತ್ರಿಯಿಂದ ಹಿಡಿದು ಅಂತ್ಯ ಸಂಸ್ಕಾರದವರೆಗೆ ಏನೆಲ್ಲ ಬೆಳವಣಿಗೆ ನಡೆಯಿತು ಅನ್ನೋ ಬಗ್ಗೆ ಮಾಹಿತಿಯನ್ನು ನೀಡ್ತೇನೆ. ಇನ್ನು ದೆಹಲಿಯಲ್ಲಿ ಯುವತಿಯನ್ನು ಕಾರಿನಡಿಯಲ್ಲಿ ಎಳೆದೊಯ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏನೆಲ್ಲ ಅಪ್ಡೇಟ್ಗಳು ಆಗಿವೆ ಅನ್ನೋದನ್ನು ಕೂಡ ತೋರಿಸ್ತೀನಿ. ಹಾಗೆಯೇ ಕಾಂತಾರ ಚಿತ್ರದ ಫಾರೆಸ್ಟ್ ಆಫೀಸರ್ ಕಿಶೋರ್ ಕುಮಾರ್ರನ್ನ ಟ್ವಿಟರ್ನಿಂದ ಅಮಾನತು ಮಾಡಿದ್ಯಾಕೆ? 1971ರಲ್ಲಿ ಭಾರತದ ವಿರುದ್ಧದ ಯುದ್ಧದಲ್ಲಿ ಪಾಕ್ ಶರಣಾದ ಫೋಟೋವನ್ನು ತಾಲಿಬಾನಿಗಳು ಪೋಸ್ಟ್ ಮಾಡಿದ್ಯಾಕೆ? ಇನ್ನು ರಾಹುಲ್ ಗಾಂಧಿಯವರ ಭಾರತ್ ಜೋಡೋ ಯಾತ್ರೆಯ ಬಗ್ಗೆ ಅಯೋಧ್ಯೆಯ ರಾಮ ಮಂದಿರದ ಪ್ರಧಾನ ಅರ್ಚಕರು ಆಶೀರ್ವಾದ ಪತ್ರವನ್ನು ಬರೆದಿದ್ದೇಕೆ? ಎಲ್ಲ ಸುದ್ದಿಯನ್ನು ವಿವರವಾಗಿ ತೋರಿಸ್ತೀನಿ ಇವತ್ತಿನ ನ್ಯೂಸ್ ಶೋದಲ್ಲಿ. ಈಗ ಮೊದಲ ಸುದ್ದಿಯ ಕಡೆಗೆ ಗಮನ ಹರಿಸೋಣ. ನಡೆದಾಡುವ ದೇವರು, ಶತಮಾನದ ಸಂತ, ಜ್ಞಾನ ಯೋಗಾಶ್ರಮದ ಜ್ಞಾನಯೋಗಿ ಸಿದ್ದೇಶ್ವರ ಶ್ರೀಗಳು ಪಂಚಭೂತಗಳಲ್ಲಿ ಲೀನರಾಗಿದ್ದಾರೆ. ನಿನ್ನೆ ಸಂಜೆ 6 ಗಂಟೆಗೆ ವಿಜಯಪುರದ ಜ್ಞಾನ ಯೋಗಾಶ್ರಮದ 82 ವರ್ಷದ ಸಿದ್ದೇಶ್ವರ ಶ್ರೀಗಳು ಲಿಂಗೈಕ್ಯರಾಗಿದ್ದರು. ನಿನ್ನೆ ರಾತ್ರಿಯಿಡೀ ಶ್ರೀಗಳ ಅಂತಿಮ ದರ್ಶನಕ್ಕಾಗಿ ಜನಸಾಗರವೇ ಹರಿದು ಬಂದಿತು. ಇಂದು ಬೆಳಗ್ಗೆ 5 ಗಂಟೆಗೆ ಸಿದ್ದೇಶ್ವರ ಶ್ರೀಗಳ ಪಾರ್ಥಿವ ಶರೀರವನ್ನು ಅಂತಿಮ ದರ್ಶನಕ್ಕಾಗಿ ಜ್ಞಾನ ಯೋಗಾಶ್ರಮದಿಂದ ಸೈನಿಕ ಶಾಲೆ ಆವರಣಕ್ಕೆ ಸ್ಥಳಾಂತರಿಸಲಾಗಿತ್ತು. ಬಳಿಕ ಸಂಜೆಯವರೆಗೂ ಕರ್ನಾಟಕ ಮಾತ್ರವಲ್ಲದೆ ದೇಶದ ವಿವಿಧೆಡೆಯಿಂದ ಆಗಮಿಸಿದ ಭಕ್ತ ಸಾಗರ ಶ್ರೀಗಳ ದರ್ಶನವನ್ನು ಪಡೆಯಿತು. ಇನ್ನು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಮಾಜಿ ಮುಖ್ಯಮಂತ್ರಿಯವರಾಗಿರುವ BS ಯಡಿಯೂರಪ್ಪ, ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಸೇರಿದಂತೆ ಪ್ರಮುಖ ನಾಯಕರು ಸಿದ್ದೇಶ್ವರ ಶ್ರೀಗಳಿಗೆ ಅಂತಿಮ ನಮನ ಸಲ್ಲಿಸಿದರು. ನಂತರ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಸಿದ್ದೇಶ್ವರ ಶ್ರೀಗಳು ಬಯಸಿದಂತೆಯೇ ಚಿತೆಗೆ ಅಗ್ನಿಸ್ಪರ್ಶ ಮಾಡಿ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಯಿತು. ಈ ಮೂಲಕ ಶತಮಾನದ ಸಂತರು ಜನಮಾನಸದಲ್ಲಿ ಶಾಶ್ವತವಾಗಿ ನೆನಪಿನಲ್ಲಿ ಉಳಿದುಕೊಂಡಿದ್ದಾರೆ. ಸ್ನೇಹಿತರೆ, ಈ ಸುದ್ದಿಯನ್ನು ಓದುವಾಗ ಇಲ್ಲಿ ಶ್ರೀಗಳ ಕುರಿತಾಗಿ ಒಂದು ವಿಚಾರವನ್ನು ಹೇಳಲೇಬೇಕು. ಬದುಕಿದ್ದಷ್ಟು ವರ್ಷವೂ ಸಿದ್ದೇಶ್ವರ ಶ್ರೀಗಳು ಯಾರ ಬಗ್ಗೆಯೂ ಒಂದೇ ಒಂದು ಕೆಟ್ಟ ಮಾತನ್ನು ಆಡಿದವರಲ್ಲ. ಆಧ್ಯಾತ್ಮದ ಆಳಕ್ಕೆ ಹೊಕ್ಕು ಧನಾತ್ಮಕ ಚಿಂತನೆ ಮತ್ತು ಕಾರ್ಯಗಳನ್ನಷ್ಟೇ ಮೈಗೂಡಿಸಿಕೊಂಡಿದ್ದ ಶ್ರೀಗಳ ಮುಖ ಯಾವತ್ತೂ ಮಂದಹಾಸದಿಂದಲೇ ಕೂಡಿತು. ಸಿದ್ದೇಶ್ವರ ಶ್ರೀಗಳ ಮುಖದಲ್ಲಿ ಅದೆಂಥದ್ದು ವಿಶಿಷ್ಟ ಆಕರ್ಷಣೆ ಇರ್ತಾ ಇತ್ತು. ಆ ಕಳೆ ಶಾಂತಿಯ ಸಂಕೇತ ಅಸ್ತಂಗತರಾದ ಮೇಲೂ ಶ್ರೀಗಳ ಮುಖದಲ್ಲಿ ಹಾಗೆಯೇ ಕಾಣ್ತಾ ಇತ್ತು. ತ್ರಿವರ್ಣ ಧ್ವಜ ಹೊದಿಸಿ ಶ್ರೀಗಳ ಪಾರ್ಥಿವ ಶರೀರವನ್ನು ಅಂತಿಮ ದರ್ಶನಕ್ಕಾಗಿ ಕೂರಿಸಲಾಗಿತ್ತು. ಈ ವೇಳೆ ಅಂತಿಮ ದರ್ಶನ ಪಡೆದ ಪ್ರತಿಯೊಬ್ಬರಿಗೂ ಕೂಡ ಸಂತರು ಇನ್ನೂ ಜೀವಂತವಾಗಿಯೇ ಇದ್ದಾರೆ ಅಂತ ಭಾಸವಾಗ್ತಾ ಇತ್ತು. ಸ್ನೇಹಿತರೆ, ಅವರ ಮುಖದಲ್ಲಿದ್ದ ಕಳೆಗೆ ನಿಜವಾದ ಕಾರಣ ಅವರ ಒಳ್ಳೆಯತನ, ಒಳ್ಳೆಯ ಆಲೋಚನೆ, ಒಳ್ಳೆಯ ಕೆಲಸ ಅಷ್ಟೇ ಹೊರತು ಮತ್ತಿನ್ನೇನೂ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ಸಿದ್ದೇಶ್ವರ ಶ್ರೀಗಳು ಇವತ್ತು ನಮ್ಮನ್ನು ಅಗಲಿರಬಹುದು, ಆದರೆ ಅವರ ಮಾತು, ಪ್ರವಚನಗಳ ಮೂಲಕ ನಮಗಾಗಿ ಮಾಡಿಕೊಟ್ಟಿರುವ ಸನ್ಮಾರ್ಗದಲ್ಲಿ ನಡೆಯೋದನ್ನು ನಾವು ನಮ್ಮ ಜೀವನದಲ್ಲೂ ಅಳವಡಿಸಿಕೊಳ್ಳಲೇಬೇಕು. ಅದುವೇ ಅವರಿಗೆ ನಾವು ನೀಡುವಂತಹ ನಿಜವಾದ ಶ್ರದ್ಧಾಂಜಲಿ. ಇನ್ನು ದೆಹಲಿಯಲ್ಲಿ 20 ವರ್ಷದ ಯುವತಿ ಅಂಜಲಿಯನ್ನ ಕಾರಿನಲ್ಲಿ ಕಿಲೋಮೀಟರ್ ಗಟ್ಟಲೆ ಎಳ್ಕೊಂಡು ಹೋಗಿ ಹತ್ಯೆಗೈದ ಪ್ರಕರಣಕ್ಕೆ ಈಗ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಕಾರು ಡಿಕ್ಕಿ ಹೊಡೆಯೋ ವೇಳೆಗೆ ಅಂಜಲಿ ಜೊತೆಗೆ ಆಕೆಯ ಸ್ನೇಹಿತೆ ನಿಧಿ ಎಂಬಾಕೆ ಕೂಡ ಇದ್ಲು. ಆಕ್ಸಿಡೆಂಟ್ ಆಗ್ತಾ ಇದ್ದಂತೆ ಆಕೆ ಸ್ಥಳದಿಂದ ಓಡಿ ಹೋಗಿದ್ದಾಳೆ ಅಂತ ದೆಹಲಿ ಪೊಲೀಸರು ಹೇಳಿದ್ದಾರೆ. ಇದಕ್ಕೂ ಮುಂಚಿತವಾಗಿ ಇಬ್ಬರು ಕೂಡ ಹೋಟೆಲ್ ಒಂದರಲ್ಲಿ ರೂಮ್ ಬುಕ್ ಮಾಡಿಕೊಂಡಿದ್ರು. ಈ ವೇಳೆ ರೂಮ್ನಲ್ಲಿ ಮದ್ಯ ಸೇವಿಸಿದ್ರು. ನಂತರ ಹೋಟೆಲ್ ಹೊರಭಾಗದಲ್ಲಿ ಅಂಜಲಿ ಸಿಂಗ್ ಸ್ನೇಹಿತೆಯ ಜೊತೆಗೆ ಜಗಳವಾಡಿದ್ದಾಳೆ. ಈ ವೇಳೆ ಹೋಟೆಲ್ ಸಿಬ್ಬಂದಿ ಮಧ್ಯಪ್ರವೇಶಿಸುವುದಕ್ಕೆ ಯತ್ನಿಸಿದ್ರು. ನಮ್ಮ ಸಮಸ್ಯೆಯನ್ನು ನಾವೇ ಬಗೆಹರಿಸಿಕೊಳ್ತೀವಿ ಅಂತ ಹೇಳಿ ಇಬ್ಬರು ಸ್ಕೂಟಿಯಲ್ಲಿ ತೆರಳಿದ್ದಾರೆ. ಇದಾದ ಬಳಿಕ ಆಕ್ಸಿಡೆಂಟ್ ಸಂಭವಿಸಿ ಅಂಜಲಿಯನ್ನ ಕಾರಿನಡಿಯಲ್ಲಿ ಎಳೆದೊಯ್ಯಲಾಗಿದೆ ಅಂತ ಪೊಲೀಸರು ಹೇಳಿದ್ದಾರೆ. ಈ ನಡುವೆ ಸಂತ್ರಸ್ತೆ ಅಂಜಲಿಯ ತಾಯಿ, ಇದು ಕೇವಲ ಅಪಘಾತ ಪ್ರಕರಣ ಅಲ್ಲ, ಇದರ ಹಿಂದೆ ಇನ್ನೂ ಹೀನ ಕೃತ್ಯ ನಡೆದಿರುವ ಶಂಕೆಯನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೆಯೇ ದೆಹಲಿ ಗ್ಯಾಂಗ್ ರೇಪ್ನ ಸಂತ್ರಸ್ತೆ ನಿರ್ಭಯಾ ತಾಯಿ, ಇಲ್ಲಿ ಸಂತ್ರಸ್ತೆ ಮೇಲೆ ಅತ್ಯಾಚಾರ ಆಗಿರಬಹುದು ಅಂತ ಶಂಕೆ ವ್ಯಕ್ತಪಡಿಸಿದ್ದಾರೆ. ಆದರೆ ಶವಪರೀಕ್ಷೆ ನಡೆಸಿರುವ ವೈದ್ಯರು ಇದು ಅತ್ಯಾಚಾರ ಆಗಿಲ್ಲ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಈ ನಡುವೆ ಅಂಜಲಿಯನ್ನ ಎಳೆದುಕೊಂಡು ಹೋಗಿದ್ದ ಕಾರಿನಲ್ಲಿದ್ದ ಎಲ್ಲ 5 ಮಂದಿಯೂ ಕೂಡ ಆ ದಿನ ಮದ್ಯದ ಅಮಲ್ನಲ್ಲಿದ್ದರು ಅನ್ನುವಂಥದ್ದು ಕೂಡ ಗೊತ್ತಾಗಿದೆ. ಅಲ್ಲದೆ ಕಾರು ಚಲಾಯಿಸ್ತಾ ಇದ್ದಾತ ಕಾರಿನಡಿಯಲ್ಲಿ ಏನೋ ಸಿಲುಕಿದಂತೆ ಭಾಸವಾಗ್ತಿದೆ ಅಂತ ಹೇಳಿದ್ನಂತೆ. ಆದರೆ ಉಳಿದ 4 ಏನೂ ಇಲ್ಲ,
ಬಿಡು ಗಾಡಿ ಓಡಿಸು ಅಂತೆಲ್ಲ ಹೇಳ್ತಾ ಇದ್ರಂತೆ. ಸುಮಾರು 12 ಕಿಲೋಮೀಟರ್ ದೂರ ಅಂಜಲಿಯನ್ನ ಕಾರಿನಡಿಯಲ್ಲೇನೆ ಎಳ್ಕೊಂಡು ಹೋಗಲಾಗಿತ್ತು. ಈ ನಡುವೆ ದೆಹಲಿ ಮಹಿಳಾ ಆಯೋಗದ ಅಧ್ಯಕ್ಷೆ ಸ್ವಾತಿ ಮಳಿವಾಳ್ ರಾಷ್ಟ್ರ ರಾಜಧಾನಿಯಲ್ಲಿ ಮಹಿಳೆಯರಿಗೆ ಭದ್ರತೆಯನ್ನ ಕೋರಿ ಕೇಂದ್ರ ಗೃಹ ಸಚಿವರಿಗೆ ಪತ್ರ ಬರೆದಿದ್ದಾರೆ. ದೆಹಲಿ ಪೊಲೀಸ್ ಇಲಾಖೆಯನ್ನು ಸುಧಾರಿಸುವಂತೆ ಆಗ್ರಹಿಸಿ ಕೆಲ ಪ್ರಮುಖ ಅಂಶಗಳನ್ನು ಪ್ರಸ್ತಾಪಿಸಿದ್ದಾರೆ. ಇಷ್ಟಕ್ಕೂ ಮಹಿಳಾ ಆಯೋಗ ಗೃಹ ಸಚಿವರಿಗೆ ಪತ್ರದಲ್ಲಿ ಏನೇನೆಲ್ಲ ಮನವಿಯನ್ನು ಮಾಡಿದೆ, ಏನೆಲ್ಲ ಆಗ್ರಹವನ್ನು ಮಾಡಿದೆ ಅನ್ನೋದನ್ನು ನಿಮಗೆ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ. ಮೊದಲಿಗೆ ದೆಹಲಿ ಪೊಲೀಸ್ ಸಿಬ್ಬಂದಿಯನ್ನು ಹೆಚ್ಚಿಸಬೇಕು, ಅಂದರೆ ದೆಹಲಿಯಲ್ಲಿ ಪೊಲೀಸ್ ಸಿಬ್ಬಂದಿಯ ಕೊರತೆ ಇದೆ ಅನ್ನುವಂಥದ್ದನ್ನು ಇಲ್ಲಿ ಪಾಯಿಂಟ್ ಔಟ್ ಮಾಡಲಾಗಿದೆ. 66,000 ಮಂದಿಯನ್ನು ಇಲಾಖೆಗೆ ನೇಮಕ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಇಲ್ಲಿ ಹೇಳಲಾಗಿದೆ. ಪೊಲೀಸ್ ಕಂಟ್ರೋಲ್ ರೂಮನ್ನು ಇನ್ನಷ್ಟು ಬಲಪಡಿಸಬೇಕು, ಪೊಲೀಸ್ ಇಲಾಖೆಯನ್ನು ಇನ್ನಷ್ಟು ಆಧುನೀಕರಣಗೊಳಿಸಬೇಕು, ಅಪಾಯಕಾರಿ ಎನ್ನಿಸಿಕೊಂಡಿರುವಂತಹ ಪ್ರದೇಶಗಳಲ್ಲಿ ಗಸ್ತು ಹೆಚ್ಚಿಸಬೇಕು, ಮಹಿಳೆಯರ ಸುರಕ್ಷತೆಗಾಗಿ ಉನ್ನತ ಮಟ್ಟದ ಕಮಿಟಿ ರಚಿಸಬೇಕು, ಪ್ರತಿ ತಿಂಗಳು ಸಭೆ ನಡೆಸಿ ಭದ್ರತಾ ಕ್ರಮಗಳ ಬಗ್ಗೆ ಚರ್ಚಿಸಬೇಕು. ಹೀಗೆ ಪ್ರತಿಯೊಂದು ಅಂಶವನ್ನು ಕೂಡ ಇಲ್ಲಿ ದೆಹಲಿ ಮಹಿಳಾ ಆಯೋಗ ಉಲ್ಲೇಖ ಮಾಡಿದೆ. ನಿಜಕ್ಕೂ ದೆಹಲಿ ಪೊಲೀಸ್ ಇಲಾಖೆಯಲ್ಲಿ ಸಿಬ್ಬಂದಿಗಳ ಕೊರತೆ ಇದ್ದು ಇದು ನಗರದ ಭದ್ರತೆಯ ಮೇಲೂ ಕೂಡ ದೊಡ್ಡ ಪರಿಣಾಮ ಬೀರ್ತಾ ಇದೆ. ಇಂಥ ದುಷ್ಕೃತ್ಯ ಎಸಗುವವರಿಗೆ ಪೊಲೀಸರ ಭಯವೇ ಇಲ್ಲದಂತಾಗಿದೆ. ಹೇಳಿ ಕೇಳಿ ದೆಹಲಿ ಪೊಲೀಸ್ ಇಲಾಖೆ ಕೇಂದ್ರ ಸರ್ಕಾರದ ಗೃಹ ಸಚಿವಾಲಯದ ಅಡಿಯಲ್ಲಿ ಬರುತ್ತೆ. ಇನ್ನಾದರೂ ಕೇಂದ್ರ ಸರ್ಕಾರ ರಾಷ್ಟ್ರ ರಾಜಧಾನಿಯಲ್ಲಿ ಮಹಿಳೆಯರ ಸುರಕ್ಷತೆಗೆ ಮುಂದಾಗಲೇಬೇಕಿದೆ. ಯಾಕಂದ್ರೆ ಬೇಟಿ ಬಚಾವಾದ್ರೆ ಮಾತ್ರ ಬೇಟಿ ಪಡಾವೋ ಸಾಧ್ಯ ಅನ್ನೋದನ್ನ ಆಳುವವರು ಅರ್ಥ ಮಾಡಿಕೊಳ್ಬೇಕಿದೆ. ರಾಹುಲ್ ಗಾಂಧಿ ನೇತೃತ್ವದ ಭಾರತ್ ಜೋಡೋ ಅಂತಿಮ ಹಂತದ ಯಾತ್ರೆ ಇಂದು ಆರಂಭವಾಗಿದೆ. ದೆಹಲಿಯ ಯಮುನಾ ಬಜಾರ್ ಏರಿಯಾದಲ್ಲಿರುವ ಹನುಮಾನ್ ದೇವಾಲಯಕ್ಕೆ ಭೇಟಿ ನೀಡಿದ ರಾಹುಲ್ ಗಾಂಧಿ ಪೂಜೆ ಸಲ್ಲಿಸಿ ಗದೆಯನ್ನು ಹಿಡಿದು ಬಳಿಕ ಯಾತ್ರೆ ಆರಂಭಿಸಿದರು. 2020ರಲ್ಲಿ ಗಲಭೆ ನಡೆದ ದೆಹಲಿಯ ಕೆಲ ಪ್ರದೇಶಗಳ ಮೂಲಕ ರಾಹುಲ್ ಪಾದಯಾತ್ರೆ ಇವತ್ತು ಸಾಗಿತ್ತು. ಬಳಿಕ ಉತ್ತರ ಪ್ರದೇಶ ಪ್ರವೇಶಿಸಿದ ರಾಹುಲ್ ಇಂದು ಗಾಜಿಯಾಬಾದ್ನಲ್ಲಿ ಉಳಿದುಕೊಂಡಿದ್ದಾರೆ. ಇನ್ನು ತಮ್ಮ ಯಾತ್ರೆಯಲ್ಲಿ ಪಾಲ್ಗೊಳ್ಳುವಂತೆ ಸಮಾಜವಾದಿ ಪಕ್ಷದ ಅಖಿಲೇಶ್ ಯಾದವ್, ಬಿಎಸ್ಪಿಯ ಮಾಯಾವತಿಯವರನ್ನು ಕೂಡ ಕಾಂಗ್ರೆಸ್ ಆಹ್ವಾನಿಸಿದೆ. ಆದರೆ ಇಬ್ಬರು ರಾಹುಲ್ ಜೊತೆಗೆ ಸೇರುವ ಸಾಧ್ಯತೆ ಇಲ್ಲ. ಇನ್ನು ಉತ್ತರ ಪ್ರದೇಶದ ಬಳಿಕ ಹರಿಯಾಣ, ಪಂಜಾಬ್ಗೆ ತೆರಳಿ ಬಳಿಕ ಜಮ್ಮು ಕಾಶ್ಮೀರವನ್ನು ಪ್ರವೇಶಿಸಲಿದ್ದಾರೆ. ಜನವರಿ 30ಕ್ಕೆ ಜಮ್ಮು ಕಾಶ್ಮೀರದಲ್ಲಿ ಭಾರತ್ ಜೋಡೋ ಯಾತ್ರೆ ಅಂತ್ಯಗೊಳ್ಳಲಿದೆ. ಈ ವೇಳೆ ಶ್ರೀನಗರದಲ್ಲಿ ರಾಹುಲ್ ಧ್ವಜಾರೋಹಣ ಕೂಡ ಮಾಡಲಿದ್ದಾರೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಗೆ ಅಯೋಧ್ಯೆ ರಾಮ ಮಂದಿರದ ಪ್ರಧಾನ ಅರ್ಚಕರು ಪತ್ರ ಬರೆದಿದ್ದು ಎಲ್ಲರ ಗಮನವನ್ನು ಸೆಳೆದಿದೆ. ರಾಹುಲ್ ನೇತೃತ್ವದ ಭಾರತ್ ಜೋಡೋ ಯಾತ್ರೆ ಉತ್ತರ ಪ್ರದೇಶವನ್ನು ಪ್ರವೇಶಿಸಿರುವ ಹಿನ್ನೆಲೆಯಲ್ಲಿ ರಾಮ ಮಂದಿರದ ಪ್ರಧಾನ ಅರ್ಚಕ ಆಚಾರ್ಯ ಸತ್ಯೇಂದ್ರ ದಾಸ್ ಪತ್ರದ ಮೂಲಕ ಶುಭ ಹಾರೈಸಿದ್ದಾರೆ. ಡಿಸೆಂಬರ್ 31ಕ್ಕೆ ಅವರು ಈ ಪತ್ರವನ್ನು ಬರೆದಿದ್ರು. ನಿಮ್ಮ ಹೋರಾಟದ ಉದ್ದೇಶ ಯಶಸ್ವಿಯಾಗಲಿ ಅಂತ ನಾನು ಆಶಿಸ್ತೇನೆ ಮತ್ತು ದೇವರಲ್ಲಿ ಪ್ರಾರ್ಥಿಸ್ತೇನೆ. ನೀವೊಂದು ಶ್ರೇಷ್ಠ ಉದ್ದೇಶದಿಂದ ಕೆಲಸವನ್ನು ಮಾಡ್ತಾ ಇದ್ದೀರಾ. ಸರ್ವಜನ ಹಿತಾಯ ಸರ್ವಜನ ಸುಖಾಯ, ಅಂದರೆ ಎಲ್ಲ ಜನರ ಏಳಿಗೆಗಾಗಿ ನೀವು ಶ್ರಮಿಸ್ತಾ ಇದ್ದೀರಿ. ನಿಮಗೆ ದೇವರು ದೀರ್ಘಾಯುಷ್ಯವನ್ನು ಕರುಣಿಸಲಿ, ನಿಮ್ಮ ಮೇಲೆ ಯಾವತ್ತಿಗೂ ರಾಮನ ಆಶೀರ್ವಾದ ಇರಲಿ ಅಂತ ಪತ್ರದ ಮೂಲಕ ರಾಹುಲ್ ಗಾಂಧಿಗೆ ಶುಭ ಹಾರೈಸಿದ್ದಾರೆ. ಈ ಪತ್ರವನ್ನು ಕಾಂಗ್ರೆಸ್ ಟ್ವೀಟ್ ಮೂಲಕವಾಗಿ ಬಹಿರಂಗಪಡಿಸಿದೆ. ಭಾರತ ತನ್ನ ಗಡಿಯಲ್ಲಿ ಯಾವುದೇ ಸವಾಲುಗಳನ್ನು ಬೇಕಿದ್ದರೂ ಎದುರಿಸೋದಿಕ್ಕೆ ಸಿದ್ಧವಿದೆ ಅಂತ ಚೀನಾದ ಗಡಿ ಬಳಿಯಲ್ಲಿರುವಂತಹ ಅರುಣಾಚಲ ಪ್ರದೇಶದಲ್ಲೇ ನಿಂತು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಎಚ್ಚರಿಕೆ ನೀಡಿದ್ದಾರೆ. ಭಾರತ ಯಾವತ್ತಿಗೂ ಯುದ್ಧವನ್ನು ಪ್ರೋತ್ಸಾಹಿಸುವುದಿಲ್ಲ, ಯಾವ ದೇಶದ ವಿರುದ್ಧವೂ ತಾನಾಗಿಯೇ ಯುದ್ಧಕ್ಕೆ ಇದುವರೆಗೂ ಇಳಿದಿಲ್ಲ. ಇತರೆ ದೇಶದ ಒಂದಿಂಚು ಭೂಮಿಯನ್ನು ಕೂಡ ನಾವು ಕಬಳಿಸಿಲ್ಲ. ಇದು ನಮ್ಮ ದೇಶ, ರಾಮ ಮತ್ತು ಬುದ್ಧನಿಂದ ಕಲಿತ ತತ್ವ ಇದು. ಆದರೆ ನಮ್ಮನ್ನು ಕೆಣಕಿದ್ರೆ ಯಾವುದೇ ಪರಿಸ್ಥಿತಿಯನ್ನು ಎದುರಿಸುವಷ್ಟು ಸಾಮರ್ಥ್ಯವನ್ನು ನಾವು ಹೊಂದಿದ್ದೀವಿ ಅಂತ ರಾಜನಾಥ್ ಸಿಂಗ್ ಪರೋಕ್ಷವಾಗಿ ಚೀನಾಗೆ ಎಚ್ಚರಿಕೆಯ ಸಂದೇಶವನ್ನು ರವಾನಿಸಿದ್ದಾರೆ. ಚೀನಾದ ಹೆಸರನ್ನು ಉಲ್ಲೇಖ ಮಾಡದೇನೆ ಅರುಣಾಚಲ ಪ್ರದೇಶದಲ್ಲಿ ಸೇನೆಯ ವಿವಿಧ ರಸ್ತೆ ಕಾಮಗಾರಿಗಳಿಗೆ ಚಾಲನೆ ನೀಡುವ ವೇಳೆ ರಾಜನಾಥ್ ಸಿಂಗ್ ಈ ಮಾತನ್ನ ಹೇಳಿದ್ದಾರೆ. इसी महान विरासत के चलते भारत ने कभी भी कोई युद्ध अपनी तरफ से प्रारंभ नहीं किया और न ही किसी देश की 1 इंच जमीन पर भारत ने कभी कब्जा किया है. यदि कोई हमारी इस सदाशयता या शांति प्रियता को हमारी कमजोरी समझने लगे तो मैं उसे बताना चाहूंगा कि हम शांति के उपासक तो हैं ही, हम शक्ति के भी उपासक हैं.
ಕ್ರಿಕೆಟಿಗ ರಿಷಬ್ ಪಂತ್ ಕಾರ್ ಆಕ್ಸಿಡೆಂಟ್ ಪ್ರಕರಣಕ್ಕೆ ಸಂಬಂಧಿಸಿ ಒಂದಷ್ಟು ಮಹತ್ವದ ಬೆಳವಣಿಗೆಗಳು ನಡೆದಿವೆ. ರಸ್ತೆ ಗುಂಡಿಯನ್ನು ತಪ್ಪಿಸೋದಕ್ಕೆ ಹೋಗಿ ಡಿವೈಡರ್ಗೆ ಡಿಕ್ಕಿ ಹೊಡೆದೆ ಅಂತ ರಿಷಬ್ ಪಂತ್ ಉತ್ತರಾಖಂಡ್ ಸಿಎಂ ಪುಷ್ಕರ್ ಧಾಮಿ ಬಳಿ ಹೇಳಿಕೊಂಡಿದ್ರು. ಈ ಬಗ್ಗೆ ಭಾರತದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಪ್ರತಿಕ್ರಿಯಿಸಿದ್ದು, ಅಪಘಾತ ಸಂಭವಿಸಿದ ಪ್ರದೇಶದ ರಸ್ತೆಯಲ್ಲಿ ಯಾವುದೇ ಗುಂಡಿಗಳು ಇರಲಿಲ್ಲ. ಆ ಏರಿಯಾದಲ್ಲಿ ಕಾಲುವೆ ಇದ್ದಿದ್ದರಿಂದ ರಸ್ತೆಯ ಅಗಲ ಕಡಿಮೆ ಇದೆ ಅಂತ ಭಾರತದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಹೇಳಿದೆ. ಈ ಮೂಲಕ ಪಂತ್ ಆರೋಪವನ್ನು ಪ್ರಶ್ನಿಸಿದೆ. ಆದರೆ ಕೆಲ ರಾಷ್ಟ್ರೀಯ ಮಾಧ್ಯಮಗಳು ಆಕ್ಸಿಡೆಂಟ್ ಜಾಗದ ರಸ್ತೆಯಲ್ಲಿ ಗುಂಡಿಗಳಿದ್ದ ಬಗ್ಗೆ ಮತ್ತು ರಾತ್ರೋರಾತ್ರಿ ಅದನ್ನು ಮುಚ್ಚಿದ್ದರ ಬಗ್ಗೆ ಸ್ಥಳದಿಂದಲೇ ವರದಿಯನ್ನು ಮಾಡಿದ್ವು. ಇನ್ನು ರಿಷಬ್ ಪಂತ್ ಸದ್ಯ ಡೆಹ್ರಾಡೂನ್ನ ಮ್ಯಾಕ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದು ಚೇತರಿಸಿಕೊಳ್ತಾ ಇದ್ದಾರೆ. ಮಂತ್ರಿಗಳು ಸೇರಿದಂತೆ ಸಾರ್ವಜನಿಕ ಜೀವನದಲ್ಲಿರುವ ಅಂದರೆ MLA, MP ಗಳು ಇವರ ವಾಕ್ ಸ್ವಾತಂತ್ರ್ಯಕ್ಕೆ ಯಾವುದೇ ಹೆಚ್ಚುವರಿ ನಿರ್ಬಂಧಗಳ ಇಲ್ಲ ಅಂತ ಸುಪ್ರೀಂ ಕೋರ್ಟ್ನ ಸಾಂವಿಧಾನಿಕ ಪೀಠ ಹೇಳಿದೆ. ಸಂವಿಧಾನದ ಆರ್ಟಿಕಲ್ 19 ಸಬ್ ಕ್ಲಾಸ್ 2ರ ಅಡಿಯಲ್ಲಿ ಯಾವುದೇ ರೀತಿಯ ನಿರ್ಬಂಧಗಳನ್ನು ಸಾರ್ವಜನಿಕ ಜೀವನದಲ್ಲಿರುವ ಜನಪ್ರತಿನಿಧಿಗಳ ಮೇಲೆ ಹೇರೋದಕ್ಕೆ ಅವಕಾಶ ಇಲ್ಲ ಅಂತ 5 ನ್ಯಾಯಮೂರ್ತಿಗಳ ಸಾಂವಿಧಾನಿಕ ಪೀಠ ಮಹತ್ವದ ತೀರ್ಪು ನೀಡಿದೆ. ಪತ್ನಿ ಹಾಗೂ ಮಗಳ ಮೇಲೆ ಉತ್ತರ ಪ್ರದೇಶದ ಬುಲಂದ್ ಶಹರ್ನ ಹೈವೇಯಲ್ಲಿ ನಡೆದ ಗ್ಯಾಂಗ್ ರೇಪ್ ಪ್ರಕರಣವನ್ನು ದೆಹಲಿಯ ಕೋರ್ಟ್ಗೆ ವರ್ಗಾಯಿಸುವಂತೆ ವ್ಯಕ್ತಿಯೊಬ್ಬರು ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆಯನ್ನು ನಡೆಸಿದ್ದ ಸುಪ್ರೀಂ ಕೋರ್ಟ್ ಈ ತೀರ್ಪನ್ನು ನೀಡಿದೆ. ಇಷ್ಟಕ್ಕೂ 2016ರಲ್ಲಿ ಈ ಗ್ಯಾಂಗ್ ರೇಪ್ ಪ್ರಕರಣವನ್ನು ಸಮಾಜವಾದಿ ಪಕ್ಷದ ನಾಯಕ ಹಾಗೂ ಅಂದಿನ ಉತ್ತರ ಪ್ರದೇಶದ ಮಂತ್ರಿ ಆಜಮ್ ಖಾನ್ ರಾಜಕೀಯ ಷಡ್ಯಂತ್ರವೆಂದು ಟೀಕಿಸಿದರು. ಇದೇ ಕಾರಣದಿಂದ ಮಂತ್ರಿಗಳ ಮಾತಿನ ಮೇಲೆ ಹೆಚ್ಚಿನ ನಿಯಂತ್ರಣ ಹೇರುವ ವಿಷಯ ನ್ಯಾಯಾಲಯದಲ್ಲಿ ಚರ್ಚೆಗೆ ಬಂದಿತು. ಆದರೆ ಇಂತಹ ಹೆಚ್ಚುವರಿ ನಿರ್ಬಂಧಕ್ಕಿಂತ ಸಾರ್ವಜನಿಕ ಜೀವನದಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಯು ಸ್ವಯಂ ನಿಯಂತ್ರಣದಿಂದ ಮಾತನಾಡುವುದು ಅತ್ಯವಶ್ಯಕ ಅಂತ ಸುಪ್ರೀಂ ಕೋರ್ಟ್ನ ಸಾಂವಿಧಾನಿಕ ಪೀಠ ಹೇಳಿದೆ. ಕೆಲ ದಿನಗಳ ಹಿಂದೆಯಷ್ಟೇ ಒಡಿಶಾದಲ್ಲಿ ರಷ್ಯಾ ಸಂಸದ ಪಾವೆಲ್ ಆಂಟೋವ್ ಮತ್ತು ಅವರ ಸ್ನೇಹಿತ ಬಿಡ್ನೋವ್ 2 ದಿವಸಗಳ ಅಂತರದಲ್ಲಿ ಹೋಟೆಲ್ನೊಂದರಲ್ಲಿ ನಿಗೂಢವಾಗಿ ಸಾವಿಗೀಡಾಗಿದ್ದರು. ಈ ಪ್ರಕರಣದ ತನಿಖೆ ನಡೀತಾ ಇರುವಾಗಲೇ ಈಗ ಮತ್ತೊಬ್ಬ ರಷ್ಯನ್ ಪ್ರಜೆಯ ಶವ ಒಡಿಶಾದಲ್ಲಿ ಪತ್ತೆಯಾಗಿದೆ. ಜಗತ್ಸಿಂಗ್ಪುರ ಜಿಲ್ಲೆಯ ಬಂದರಿನಲ್ಲಿ ಹಡಗೊಂದರಲ್ಲಿ ರಷ್ಯಾ ಪ್ರಜೆಯ ಶವ ಪತ್ತೆಯಾಗಿದೆ. ಇನ್ನು ಮೃತ ವ್ಯಕ್ತಿಯನ್ನು 51 ವರ್ಷದ ಮಿಲ್ಯಕೋವ್ ಸರ್ಗೆ ಅಂತ ಪೊಲೀಸರು ಗುರುತಿಸಿದ್ದಾರೆ. ಈ ವ್ಯಕ್ತಿ ಹಡಗಿನ ಮುಖ್ಯ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ರು. ಬಾಂಗ್ಲಾದೇಶದ ಚಿತ್ತಗಾಂಗ್ ಬಂದರಿನಿಂದ ಮುಂಬೈಗೆ ಈ ಹಡಗು ಪ್ರಯಾಣಿಸ್ತಾ ಇತ್ತು. ಆದರೆ ಒಡಿಶಾದ ಬಂದರಿನಲ್ಲಿ ರಷ್ಯಾ ಮೂಲದ ಇಂಜಿನಿಯರ್ ನಿಗೂಢ ರೀತಿಯಲ್ಲಿ ಸಾವಿಗೀಡಾಗಿದ್ದಾರೆ. ಇಂದು ಬೆಳಗ್ಗೆ 4:30 ವೇಳೆಗೆ ರಷ್ಯಾ ಪ್ರಜೆಯ ಶವ ಪತ್ತೆಯಾಗಿದೆ. ಪ್ರಕರಣದ ಬಗ್ಗೆ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಈ ವರ್ಷ ಮೊಟ್ಟ ಮೊದಲ ಬಾರಿಗೆ ವಿಧಾನಸಭೆಯ ಚುನಾವಣೆ ನಡೆಯಲಿದೆ. ಇದೇ ವರ್ಷ ಏಪ್ರಿಲ್ ಅಥವಾ ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಚುನಾವಣೆ ನಡೆಯುವಂತಹ ಸಾಧ್ಯತೆ ಇದೆ. 2019ರಲ್ಲಿ 370ನೇ ವಿಧಿಯನ್ನು ರದ್ದುಗೊಳಿಸಿದ ನಂತರ ಜಮ್ಮು ಕಾಶ್ಮೀರವನ್ನು ಕೇಂದ್ರಾಡಳಿತ ಪ್ರದೇಶ ಅಂತ ಘೋಷಿಸಲಾಗಿತ್ತು. ಇದೀಗ ಈ ಕೇಂದ್ರಾಡಳಿತ ಪ್ರದೇಶದಲ್ಲಿ ಮೊಟ್ಟ ಮೊದಲ ಚುನಾವಣೆಯನ್ನು ಹಮ್ಮಿಕೊಳ್ಳೋದಕ್ಕೆ ಬೇಕಾದಂತಹ ಎಲ್ಲ ತಯಾರಿಯನ್ನು ನಡೆಸಲಾಗ್ತಾ ಇದೆ. ಇನ್ನು ಈ ವಿಚಾರವಾಗಿ ಕೇಂದ್ರ ಸರ್ಕಾರ ಜಮ್ಮು ಕಾಶ್ಮೀರದ ಆಡಳಿತ ವರ್ಗದಿಂದ ಅಭಿಪ್ರಾಯವನ್ನು ಕೂಡ ಸಂಗ್ರಹಿಸಿದೆ. ಅಷ್ಟೇ ಅಲ್ಲದೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಈಗಾಗಲೇ ಚುನಾವಣೆಯ ನಿಟ್ಟಿನಲ್ಲಿ ಜಮ್ಮು ಕಾಶ್ಮೀರ ಆಡಳಿತ ವರ್ಗದ ಜೊತೆಗೆ ಸಭೆಯನ್ನು ನಡೆಸಿದ್ದಾರೆ. ಹಾಗೆಯೇ ಭದ್ರತೆ ವಿಚಾರವಾಗಿಯೂ ಕೂಡ ಅಮಿತ್ ಶಾ ಪ್ರತ್ಯೇಕ ಸಭೆಯನ್ನು ನಡೆಸಲಿದ್ದಾರೆ. ಯಾವುದೇ ಸಮಸ್ಯೆ ಆಗದಂತೆ ಚುನಾವಣೆಯನ್ನು ನೆರವೇರುವುದಕ್ಕೆ ಬೇಕಾದಂತಹ ಪ್ಲಾನ್ ಅನ್ನು ಕೇಂದ್ರ ಸರ್ಕಾರ ಕೂಡ ಮಾಡ್ತಾ ಇದೆ. ಶಾಸಕ ಅರವಿಂದ ಲಿಂಬಾವಳಿ ಸೇರಿದಂತೆ 6 ಜನರ ಹೆಸರು ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದ ಉದ್ಯಮಿ ಪ್ರದೀಪ್ ನಿವಾಸಕ್ಕೆ ಇಂದು ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಭೇಟಿ ನೀಡಿದರು. ಕಾಂಗ್ರೆಸ್ನ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಹಾಗೂ ಕೆಪಿಸಿಸಿಯ ಕಾರ್ಯಾಧ್ಯಕ್ಷ ರಾಮಲಿಂಗಾರೆಡ್ಡಿಯವರ ಜೊತೆಗೆ ಭೇಟಿ ನೀಡಿ ಮೃತ ಪ್ರದೀಪ್ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು. ಇದೇ ವೇಳೆ ಪ್ರದೀಪ್ ಸಾವಿಗೆ ಸರ್ಕಾರವೇ ಹೊಣೆ ಎಂದು ಪ್ರತಿಪಕ್ಷ ಕಾಂಗ್ರೆಸ್ ಆರೋಪಿಸಿದ್ದು, ಬಿಜೆಪಿ ನಾಯಕ ಹಣಕಾಸಿನ ವ್ಯವಹಾರದಲ್ಲಿ ತಲೆ ಹಾಕಿದ್ದು ಯಾಕೆ ಎಂದು ಪ್ರಶ್ನಿಸಿದೆ. 1.5 ಕೋಟಿ ರೂಪಾಯಿ ಬಂಡವಾಳ ಹೂಡಿದರೂ 1 ರೂಪಾಯಿ ಲಾಭವಾಗದೇ ಇದ್ದಿದ್ದರಿಂದ ನೊಂದು ಆತ್ಮಹತ್ಯೆಗೆ ಪ್ರದೀಪ್ ಶರಣಾಗಿದ್ದಾರೆ ಅಂತ ಅವರ ಪತ್ನಿ ಕೈ ನಾಯಕರಿಗೆ ವಿವರಿಸಿದ್ದಾರೆ. ಈಗಾಗಲೇ FIR ದಾಖಲಾಗಿದ್ದು ಕೂಡಲೇ ಡೆತ್ ನೋಟ್ನಲ್ಲಿ ಪ್ರದೀಪ್ ಬರೆದಿಟ್ಟಿದ್ದ ಎಲ್ಲರನ್ನೂ ಅರೆಸ್ಟ್ ಮಾಡಬೇಕು ಅಂತ ಸಿದ್ದರಾಮಯ್ಯ ಆಗ್ರಹಿಸಿದ್ದಾರೆ. ಕಾಂತಾರ ಸಿನಿಮಾದ ಫಾರೆಸ್ಟ್ ಆಫೀಸರ್ ಬಹುಭಾಷಾ ನಟ ಕಲಾವಿದ ಕಿಶೋರ್ ಕುಮಾರ್ ಟ್ವಿಟರ್ ಅಕೌಂಟನ್ನು ಅಮಾನತು ಮಾಡಲಾಗಿದೆ. ಟ್ವಿಟರ್ ನಿಯಮಗಳನ್ನು ಉಲ್ಲಂಘಿಸಿದ ಕಾರಣಕ್ಕಾಗಿ ಕಿಶೋರ್ ಕುಮಾರ್ ಅವರ ಖಾತೆಯನ್ನು ಅಮಾನತು ಮಾಡಲಾಗಿದೆ.
ಕಿಶೋರ್ ಖಾತೆ ಅಮಾನತಾಗಿ ಹಲವು ದಿನಗಳೇ ಕಳೆದಿವೆ. ಆದರೆ ಟ್ವಿಟರ್ ಬಳಕೆದಾರರೊಬ್ಬರು ಈಗ ಕಿಶೋರ್ ಅಕೌಂಟನ್ನು ಸರ್ಚ್ ಮಾಡಿದ್ದು ಈ ವೇಳೆ ನಟನ ಖಾತೆ ಅಮಾನತುಗೊಂಡಿರುವಂಥದ್ದು ಬೆಳಕಿಗೆ ಬಂದಿದೆ. ಆದರೆ ಯಾವ ವಿಚಾರಕ್ಕೆ ಅಕೌಂಟನ್ನು ಅಮಾನತು ಮಾಡಲಾಗಿದೆ, ಕಿಶೋರ್ ಏನಾದರೂ ಉಲ್ಲಂಘನೆಯನ್ನು ಮಾಡಿದ್ರಾ, ಅದು ಯಾವ ಸ್ವರೂಪದ ಉಲ್ಲಂಘನೆ ಆಗಿತ್ತು ಅನ್ನೋಂಥದ್ದು ಇನ್ನೂ ಕೂಡ ತಿಳಿದು ಬಂದಿಲ್ಲ. ನಟ ಮಾತ್ರವಲ್ಲ, ಒಬ್ಬ ಚಳವಳಿಗಾರರು ಆಗಿರುವ ಕಿಶೋರ್ ಟ್ವಿಟರ್ನಲ್ಲಿ ಮುಕ್ತವಾಗಿ ತಮ್ಮ ಅಭಿಪ್ರಾಯಗಳನ್ನು ಬರೆದುಕೊಳ್ತಾ ಇದ್ರು. ರಿಷಬ್ ಶೆಟ್ಟಿ ನಿರ್ದೇಶನದ ಕಾಂತಾರ ಚಿತ್ರದಲ್ಲಿ ಕಿಶೋರ್ ಅವರ ನಟನೆ ಜನಮನವನ್ನು ಸೆಳೆದಿತ್ತು. ಅಲ್ಲು ಅರ್ಜುನ್ ನಟನೆಯ ಸೂಪರ್ ಹಿಟ್ ಚಿತ್ರ ಪುಷ್ಪ ಈಗ ರಷ್ಯಾದಲ್ಲಿ ಹೊಸ ಸಂಚಲನವನ್ನು ಸೃಷ್ಟಿಸಿದೆ. ಡಿಸೆಂಬರ್ 8ರಂದು ರಷ್ಯಾ ಭಾಷೆಯಲ್ಲಿ ಪುಷ್ಪ ಚಿತ್ರ ರಿಲೀಸ್ ಆಗಿತ್ತು. ಇದೀಗ ರಷ್ಯಾದ ಥಿಯೇಟರ್ಗಳಲ್ಲಿ ಪುಷ್ಪ ಭರ್ಜರಿಯಾಗಿ ಪ್ರದರ್ಶನವನ್ನು ಕಾಣ್ತಾ ಇದೆ. ರಷ್ಯಾದಾದ್ಯಂತ ಒಟ್ಟು 774 ಥಿಯೇಟರ್ಗಳಲ್ಲಿ ಚಿತ್ರವನ್ನು ಪ್ರದರ್ಶಿಸಲಾಗ್ತಾ ಇದೆ. ರಿಲೀಸ್ ಆಗಿ 25 ದಿನಗಳಲ್ಲಿ ರಷ್ಯಾದಲ್ಲಿ ಪುಷ್ಪ ಚಿತ್ರ 13 ಕೋಟಿ ರೂಪಾಯಿ ಸಂಗ್ರಹಿಸಿದೆ. ಈ ಮೂಲಕ ಪುಷ್ಪ ರಷ್ಯಾದಲ್ಲಿ ಅತಿ ಹೆಚ್ಚು ಹಣ ಗಳಿಸಿದ ದಕ್ಷಿಣ ಭಾರತದ ಚಿತ್ರ ಎನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಇನ್ನು ಭಾರತದಲ್ಲಿ ಪುಷ್ಪ ಈಗಾಗಲೇ ಬರೋಬ್ಬರಿ 350 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿತ್ತು. ಬಿಸಿಸಿಐನ ಮಾಜಿ ಅಧ್ಯಕ್ಷ ಸೌರವ್ ಗಂಗೂಲಿ ಮತ್ತೆ ಐಪಿಎಲ್ಗೆ ಎಂಟ್ರಿ ಕೊಡೋದಕ್ಕೆ ಸಿದ್ಧವಾಗಿದ್ದಾರೆ. ದೆಹಲಿ ಕ್ಯಾಪಿಟಲ್ಸ್ ತಂಡದ ನಿರ್ದೇಶಕ ಸ್ಥಾನವನ್ನು ಸೌರವ್ ಗಂಗೂಲಿ ಅಲಂಕರಿಸುವ ಸಾಧ್ಯತೆ ಇದೆ. ಏಪ್ರಿಲ್ನಲ್ಲಿ ಐಪಿಎಲ್ ಟೂರ್ನಿ ಆರಂಭವಾಗಲಿದ್ದು ಅದಕ್ಕೂ ಮೊದಲು ಗಂಗೂಲಿ ದೆಹಲಿ ಕ್ಯಾಪಿಟಲ್ಸ್ ಸೇರ್ಪಡೆಯಾಗುವ ಸಾಧ್ಯತೆ ಇದೆ. ಈ ಹಿಂದೆ 2019ರಲ್ಲಿ ಗಂಗೂಲಿ ದೆಹಲಿ ತಂಡದ ಮೆಂಟರ್ ಆಗಿಯೂ ಕೂಡ ಕಾರ್ಯನಿರ್ವಹಿಸಿದರು. ಇನ್ನು ಕಳೆದ ಅಕ್ಟೋಬರ್ನಲ್ಲಿ ಗಂಗೂಲಿ ಬಿಸಿಸಿಐ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ಸಲ್ಲಿಸಿದ್ದರು. 1971ರಲ್ಲಿ ಬಾಂಗ್ಲಾ ವಿಮೋಚನಾ ಯುದ್ಧದ ವೇಳೆ ಪಾಕಿಸ್ತಾನ ಭಾರತದ ಎದುರು ಸೋತು ಸುಣ್ಣವಾಗಿ ಶರಣಾಗಿರುವಂಥದ್ದು ನಿಮಗೆಲ್ಲ ಗೊತ್ತಿರುವ ವಿಚಾರಣೆ. ಆದರೆ ಅಂದು ಪಾಕಿಸ್ತಾನ ಶರಣಾಗಿ ಸೋಲನ್ನು ಒಪ್ಪಿಕೊಂಡು ಸಹಿ ಹಾಕಿದ ಫೋಟೋವನ್ನು ಇಂದು ಅಫ್ಘಾನಿಸ್ತಾನದ ತಾಲಿಬಾನ್ ಸರ್ಕಾರ ಟ್ವಿಟರ್ನಲ್ಲಿ ಪೋಸ್ಟ್ ಮಾಡಿದೆ. ತಾಲಿಬಾನ್ ಯಾಕೆ ಈ ಫೋಟೋವನ್ನು ಪೋಸ್ಟ್ ಮಾಡ್ತು ಅಂತ ನೀವು ಕೂಡ ಯೋಚಿಸ್ತಿರ್ಬೋದು. ಕಾರಣ ಇಷ್ಟೇ, ಅಫ್ಘಾನಿಸ್ತಾನದಲ್ಲಿರುವ ತೆಹ್ರಿಕ್ ಇ ತಾಲಿಬಾನ್ ಅಡಗುದಾಣಗಳ ಮೇಲೆ ದಾಳಿ ನಡೆಸುವುದಾಗಿ ಪಾಕಿಸ್ತಾನದ ಸಚಿವರೊಬ್ಬರು ವಾರ್ನಿಂಗ್ ಅನ್ನು ಕೊಟ್ಟಿದ್ರು. ಇದಕ್ಕೆ ಅಫ್ಘಾನಿಸ್ತಾನದ ಉಪಪ್ರಧಾನಿ ತಾಲಿಬಾನ್ ನಾಯಕ ಅಹಮದ್ ಯಾಸಿರ್ ಭಾರತದ ಮುಂದೆ ಶರಣಾಗಿ ಪಾಕ್ ಸೇನಾ ಕಮಾಂಡರ್ ಸಹಿ ಹಾಕಿದ ಫೋಟೋವನ್ನು ಟ್ವೀಟ್ ಮಾಡಿ ನಮ್ಮ ನೆಲಕ್ಕೇನಾದರೂ ಕಾಲಿಟ್ಟರೆ ಮತ್ತೆ ಇದೇ ಪರಿಸ್ಥಿತಿ ಎದುರಾಗುತ್ತೆ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇದೇ ತಾಲಿಬಾನ್ಗಳು ಅಫ್ಘಾನಿಸ್ತಾನದಲ್ಲಿ ಮತ್ತೆ ಆಳ್ವಿಕೆಯನ್ನು ಶುರು ಮಾಡಿದಾಗ ಅದನ್ನು ಮೊದಲು ಗೌರವಿಸಿ ಅವರಿಗೆ ರಾಜಮರ್ಯಾದೆಯನ್ನು ಕೊಟ್ಟಿದ್ದು ಇದೇ ಪಾಕಿಸ್ತಾನ. ಈಗ ಪಾಕಿಸ್ತಾನಕ್ಕೆ ತಾಲಿಬಾನ್ ಎಚ್ಚರಿಕೆಯನ್ನು ನೀಡಿರುವಂಥದ್ದು ವಿಶೇಷ ಬೆಳವಣಿಗೆ. ಶಾಂಘೈನ 70% ಜನಸಂಖ್ಯೆ ಕೊರೋನಾಗೆ ತುತ್ತಾಗಿದೆ ಅಂತ ಅಲ್ಲಿನ ಉನ್ನತ ವೈದ್ಯರೊಬ್ಬರು ಮಾಹಿತಿಯನ್ನು ಬಿಚ್ಚಿಟ್ಟಿದ್ದಾರೆ. ಚೀನಾ ವೈರಸ್ ಶಾಂಘೈ ಜನರನ್ನು ಕಾಡ್ತಾ ಇದ್ದು ಬಹುತೇಕ ಎಲ್ಲ ಆಸ್ಪತ್ರೆಗಳು ಕೂಡ ಭರ್ತಿಯಾಗಿವೆ. ಶಾಂಘೈ ನಗರದ ಸುಮಾರು 2 ಕೋಟಿಗೂ ಅಧಿಕ ಮಂದಿ ಈಗಾಗಲೇ ಕೊರೋನಾ ಸೋಂಕಿತರಾಗಿರುವ ಸಾಧ್ಯತೆ ಇದೆ ಅಂತ ವೈದ್ಯರು ಹೇಳಿದ್ದಾರೆ. ಕಳೆದ ಏಪ್ರಿಲ್ನಲ್ಲಿ ಶಾಂಘೈ ನಗರದಲ್ಲಿ ಕಠಿಣ ಲಾಕ್ಡೌನ್ ಹೇರಲಾಗಿತ್ತು. ಇದರಿಂದ ರೊಚ್ಚಿಗೆದ್ದಿದ್ದ ಜನರು ಬೀದಿಗಿಳಿದು ಪ್ರತಿಭಟನೆಯನ್ನು ನಡೆಸಿದರು. ಇದೀಗ ಶಾಂಘೈನಲ್ಲಿ ವ್ಯಾಪಕ ಪ್ರಮಾಣದಲ್ಲಿ ವೈರಸ್ ಹರಡ್ತಾ ಇದೆ. ನ್ಯೂಸ್ ಶೋವನ್ನು ಮುಗಿಸೋದಕ್ಕಿಂತ ಮುಂಚಿತವಾಗಿ ಒಂದು ಪಾಸಿಟಿವ್ ಥಾಟನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇದು ಇವತ್ತಿನಿಂದ ನಿರಂತರವಾಗಿ ನಡೀತಾ ಹೋಗುತ್ತೆ. ಇವತ್ತು ಮೊದಲು ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಇವತ್ತು ಅಸ್ತಂಗತರಾಗಿರುವ ಸಿದ್ದೇಶ್ವರ ಶ್ರೀಗಳ ಮಾತನ್ನು. ಕಷ್ಟಗಳನ್ನು ಮೌನವಾಗಿ ದಾಟಬೇಕು, ಪರಿಶ್ರಮ ಸದ್ದಿಲ್ಲದೆ ಸಾಗಬೇಕು, ಸಿಗುವ ಯಶಸ್ಸಿನ ಶಬ್ದ ಜಗತ್ತಿಗೆ ಕೇಳಿಸುವಷ್ಟು ಜೋರಾಗಿರಬೇಕು. ಬಹುಶಃ ಎಷ್ಟೊಂದು ಅರ್ಥಗರ್ಭಿತವಾಗಿರುವಂತಹ ಸಾಲುಗಳಿವು ಅನ್ನುವಂಥದ್ದು ನಿಮಗೂ ಕೂಡ ಗೊತ್ತಾಗಿರುತ್ತೆ. ಆ ರೀತಿಯಾಗಿರಬೇಕು ಪ್ರತಿಯೊಬ್ಬರ ಸಾಧನೆಯೂ ಕೂಡ ಅನ್ನುವಂಥ ಆಶಯ ನಮ್ಮದು. ಇದಾಗಿತ್ತು ಇವತ್ತಿನ ನ್ಯೂಸ್ ಶೋದಲ್ಲಿ ನೀಡ್ತಾ ಇರುವಂತಹ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂತೇಳಿ ನಾನು ಭಾವಿಸ್ತೀನಿ. ಇದಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮೂಲಕವಾಗಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ನಮಸ್ಕಾರ.